ನೋಡಿ, ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರ ಆಪ್ತ ಸಚಿವರು ಜೊತೆಗೆ ಒಂದಷ್ಟು ಜನ ಶಾಸಕರು ಡಿ ಕೆ ಶಿವಕುಮಾರ್ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಹೋದಲ್ಲಿ ಬಂದಲ್ಲಿ ಡಿ ಕೆ ಶಿವಕುಮಾರ್ ಮತ್ತೆ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಂತ. ಆದರೆ ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಆಪ್ತರು ಸಿದ್ದರಾಮಯ್ಯನವರು ಅಧಿಕಾರ ಬಿಟ್ಟು ಕೊಡೋ ಮಾತೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರ ಭಾಗವಾಗಿ ಎಚ್ ಸಿ ಮಹಾದೇವಪ್ಪನವರು ಇದ್ರ ಬಗ್ಗೆ ಮಾತಾಡಿದ್ದಾರೆ. ಅಧಿಕಾರ ಹಂಚಿಕೆಯ ಬಗ್ಗೆ ಯಾವುದೇ ಚರ್ಚೆಯೂ ಆಗಿಲ್ಲ, ಅಧಿಕಾರ ಬಿಟ್ಕೊಡೋ ಮಾತೇ ಇಲ್ಲ. ಖಡಕ್ ರಿಯಾಕ್ಷನ್ ಎಚ್ ಸಿ ಮಹಾದೇವಪ್ಪನವರದು. ರಾಹುಲ್ ಗಾಂಧಿ ಅವರನ್ನ ಡಿ ಕೆ ಶಿವಕುಮಾರ್ ಅವರು ಭೇಟಿ ಆಗಲಿ, ಆದರೆ ಸಿಎಂ ಬದಲಾವಣೆ ಸಾಧ್ಯತೆಯನ್ನ ತಳ್ಳಿ ಹಾಕ್ತಾ ಇದ್ದಾರೆ ಎಚ್ ಸಿ ಮಹಾದೇವಪ್ಪನವರು. ಬೆಂಗಳೂರಿನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ಕೊಟ್ಟರು. ಪ್ರಸ್ತುತ ಆಗ್ತಾ ಇರುವಂತಹ ಡೆವಲಪ್ಮೆಂಟು, ಡಿ ಕೆ ಬ್ರದರ್ಸ್ ಡೆಲ್ಲಿಲಿ ಬೀಡು ಬಿಟ್ಟಿದ್ದಾರೆ, ಒಂದಷ್ಟು ರಾಜಕೀಯ ಬೆಳವಣಿಗೆಗಳಾಗ್ತಾ ಇದೆ, ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಿದ್ದಾರಲ್ಲ, ಏನಾಗ್ತಾ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಅಂತ ಕೇಳಿದಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರನ್ನ ಡಿ ಕೆ ಶಿವಕುಮಾರ್ ಅವರು ಭೇಟಿ ಆಗಿದ್ದಾರೆ, ಆಗಲಿ, ಅದರಲ್ಲಿ ತಪ್ಪೇನು? ಹೈಕಮಾಂಡ್ ನಾಯಕರವರು ಮೀಟ್ ಮಾಡಿದ್ದಾರೆ, ಬದಲಾವಣೆ ಸಾಧ್ಯತೆಯನ್ನ ತಳ್ಳಿ ಹಾಕಿದ್ರು ಮಹಾದೇವಪ್ಪನವರು. ಯಾಕೆ ಅವ್ರನ್ನ ಭೇಟಿ ಮಾಡಬೇಡ ಅಂತ ಹೇಳ್ತೀರ ನೀವು? ಅಲ್ಲ, ಅವ್ರು ಭೇಟಿ ಮಾಡಬೇಡ ಅಂತಾರೆ. ಅವ್ರ ಕೆಪಿಸಿಸಿ ಪ್ರೆಸಿಡೆಂಟ್ ಅದು ಯಾವ ಚರ್ಚೆನೂ ಇಲ್ವಲ್ರಿ. ಇಟ್ಸ್ ಓನ್ಲಿ ಎಲ್ಲಾ ವಿಷಯ ಇರೋದು ಹೈಕಮಾಂಡ್ ಹತ್ರ. ಇಲ್ಲಿ ಏನಕ್ಕೆ ಸುಮ್ಮನೆ ವೇಸ್ಟ್ ಆಗಿ ಯಾರು ಮಾತಾಡೋದು? ನಿಮ್ಗೇನ್ ಗೊತ್ತು? ನಿಮ್ಗೆ ಹೇಳ್ಬಿಟ್ಟು ಹೋಗಿದಾರ? ನಿಮ್ಗೆ ಹೇಳಿದಾರ? ಮತ್ತೆ ಹಂಗ್ರೆ ಅವ್ರನ್ನೇ ಕೇಳಿ, ನಮ್ಗೆ ಗೊತ್ತಿಲ್ಲ. ಆ ಪ್ರಶ್ನೆನೇ ಇಲ್ವಲ್ರಿ, ಆ ಪ್ರಶ್ನೆನೇ ಇಲ್ವಲ್ಲ. ಮಾತಾಡಿದ್ರೆ ಆತರ ಯಾರ್ಯಾರು ಮಾತಾಡ್ತಾ ಅವ್ರು ಕೇಳ್ಕೊಳ್ಳಿ. ಯಾಕೆ ಅವ್ರನ್ನ ಭೇಟಿ ಮಾಡಬೇಡ ಅಂತ ಹೇಳ್ತೀರ ನೀವು? ಅಲ್ಲ, ಅವ್ರು ಭೇಟಿ ಮಾಡಬೇಡ ಅಂತಾರೆ.